OTT ನಮ್ಮನ್ನ ಆವರಿಸ್ಕೊಳ್ಳೋದಕ್ಕಿಂತ ಮುಂಚೆ ಸ್ಮಾಲ್ ಸ್ಕ್ರೀನ್ಗಳಲ್ಲಿ ನಾವು ಸಿನಿಮಾಗಳನ್ನ ನೋಡ್ತಿದ್ದು ಟಿವಿಲಿ, ಆಮೇಲೆ ಯೂಟ್ಯೂಬ್ ಬಂತು. ಕೋವಿಡ್ ಆದ್ಮೇಲೆ OTT ಪ್ಲಾಟ್ಫಾರ್ಮ್ಗಳ ಮೋನೋಪೋಲಿ ಸ್ಟಾರ್ಟ್ ಆಯಿತು. ಯೂಟ್ಯೂಬ್ ಅಲ್ಲಿ ಮೂವಿ ರಿಲೀಸ್ ಆಗೋದು ಕೂಡ ಕಮ್ಮಿ ಆಯಿತು. ಆಲ್ಮೋಸ್ಟ್ ಈಗೆಲ್ಲ ಸ್ಟಾಪೇ ಆಗಿದೆ ಅಂತ ಹೇಳ್ತೀನಿ. ಅಮೀರ್ ಖಾನ್ ಅವರು ಕೂಡ ಅವರ ರೀಸೆಂಟ್ ಸಿನಿಮಾ ಸಿತಾರೆ ಜಮೀನ್ ಪರ್ ಅನ್ನುವಂತಹ ಸಿನಿಮಾನು ಕೂಡ ಯಾವುದೇ OTT ಪ್ಲಾಟ್ಫಾರ್ಮ್ಗೆ ಕೊಡದೆ ಯೂಟ್ಯೂಬ್ ಅಲ್ಲೇ ರಿಲೀಸ್ ಮಾಡಿದ್ರು. ಇವತ್ತಿನ ಟಾಪಿಕ್ ಯೂಟ್ಯೂಬ್ ಅಲ್ಲಿ ಅವೈಲಬಲ್ ಇರುವಂತಹ ಕ್ಲಾಸಿಕ್ ಸಿನಿಮಾಗಳ ಬಗ್ಗೆ. ಬನ್ನಿ ಯಾವ್ಯಾವ ಸಿನಿಮಾಗಳಿದೆ ಅಂತ ನೋಡ್ಕೊಂಬರೋಣ. ಕೇವಲ 10 ಸಿನಿಮಾಗಳು ಮಾತ್ರ ಈ ವಿಡಿಯೋದಲ್ಲಿ ಸಜೆಸ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಮತ್ತಷ್ಟು ಒಳ್ಳೆ ಸಿನಿಮಾಗಳನ್ನ ಡೆಫಿನೆಟ್ಲಿ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಂಬರ್ 1, ಓಂ. ಈ ಸಿನಿಮಾ ಬಗ್ಗೆ ಏನಂತ ಮಾತಾಡೋದು. ನಮ್ಮ ಇಂಡಸ್ಟ್ರಿಯಲ್ಲಿ ಗ್ಯಾಂಗ್ಸ್ಟರ್ ಸಿನಿಮಾನ ರೀಡಿಫೈನ್ ಮಾಡಿದಂತಹ ಸಿನಿಮಾ ಇದು. ನಮ್ಮ ಇಂಡಿಯನ್ ಇಂಡಸ್ಟ್ರಿಗೆ ಮೋಸ್ಟ್ ಯುನೀಕ್ ರೈಟರ್ ಮತ್ತು ಡೈರೆಕ್ಟರ್ ಉಪೇಂದ್ರ ಅವರು ಕೊಟ್ಟಂತಹ ಒಂದು ಕಾಣಿಕೆ ಅಂತ ಹೇಳ್ಬೋದು. 1995ರಲ್ಲಿ ಸಿನಿಮಾ ರಿಲೀಸ್ ಆಯಿತು ಅಂಡ್ ಹೈಯೆಸ್ಟ್ ನಂಬರ್ ಆಫ್ ರೀ ರಿಲೀಸಸ್ ಆಗಿ ದಾಖಲೆ ಮಾಡಿದಂತಹ ಸಿನಿಮಾ. ಸುಮಾರು 550 ಸಲ ರೀ ರಿಲೀಸ್ ಆಗಿದೆ. ನಮ್ಮ ಇಂಡಸ್ಟ್ರಿಯಲ್ಲಿ ಈಗಲೂ ರಿಲೀಸ್ ಆಗುವಂತಹ ಗ್ಯಾಂಗ್ಸ್ಟರ್ ಸಿನಿಮಾಗಳನ್ನ ಈ ಸಿನಿಮಾ ಕಂಪೇರ್ ಮಾಡ್ತಾರೆ. ಶಿವಣ್ಣನ್ ಲುಕ್ಕು, ಸಿಗರೇಟ್ ಲೈಟ್ ಮಾಡುವಂತಹ ಸ್ವಾಗು, ಮ್ಯೂಸಿಕ್, ರೈಟಿಂಗು ಜಸ್ಟ್ ಬ್ರಿಲಿಯಂಟ್. ಈ ಸಿನಿಮಾದ IMDb ರೇಟಿಂಗ್ 8.9 ಅಂಡ್ ಈ ಸಿನಿಮಾ ಶ್ರೀ ಗಣೇಶ್ ವಿಡಿಯೋಸ್ ಅನ್ನುವಂತಹ ಯೂಟ್ಯೂಬ್ ಚಾನಲ್ ಅಲ್ಲಿ ಅವೈಲಬಲ್ ಇದೆ. ನಂಬರ್ 2, ಅಪಕಲಿಪ್ಟೋ. ಇದು 2006ರಲ್ಲಿ ರಿಲೀಸ್ ಆದಂತಹ ಸಿನಿಮಾ. ಈ ಸಿನಿಮಾನ ತುಂಬಾ ಜನ ಕೇಳಿಸ್ಕೊಂಡು ಅದಾದ್ಮೇಲೆ ನೋಡಿರುವಂತಹ ಸಿನಿಮಾ. ಮೋಸ್ಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ ಈ ಸಿನಿಮಾದ ಜಾನರ್ ಸರ್ವೈವಲ್ ಥ್ರಿಲ್ಲರ್ ಅಡ್ವೆಂಚರ್ ಹಿಸ್ಟಾರಿಕಲ್ ಫಿಲ್ಮ್. ಇದು ಸುಮಾರಷ್ಟು ಜಾನರ್ಗಳು ಇದ್ರೂ ಕೂಡ ಯಾವುದು ಓವರ್ ಕುಕ್ಡ್ ಅಂತ ಅನ್ಸೋದಿಲ್ಲ. ಈ ಸಿನಿಮಾನ ನೋಡಾದ್ಮೇಲೆ ಒಂದಷ್ಟು ಟೈಮ್ ಅಂತೂ ನಮ್ಮನ್ನ ಕಾಡೋದು 100%. ಈ ಸಿನಿಮಾ ಇನ್ಫ್ಲೂಯೆನ್ಸ್ ಸಾಕಷ್ಟು ಸಿನಿಮಾದ ಮೇಲೆ ಕಾಣಿಸುತ್ತೆ ಅಂಡ್ ಈ ಸಿನಿಮಾ ಕ್ರಿಯೇಟ್ ಮಾಡಿದ ಟೆನ್ಷನ್ ಈಗಲೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಈ ಸಿನಿಮಾದ IMDb ರೇಟಿಂಗ್ 7.8. ಸಿನಿಮಾ ವೈಲೆಂಟ್ ಆಗಿದೆ ಅನ್ನೋದನ್ನ ಬಿಟ್ರೆ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್ ಅಂತ ಹೇಳ್ತೀನಿ. ಈ ಸಿನಿಮಾ ವಸೀಮಾ 2 ಅನ್ನುವಂತಹ ಯೂಟ್ಯೂಬ್ ಚಾನಲ್ ಅಲ್ಲಿ ಫ್ರೀ ಆಗಿ ಅವೈಲಬಲ್ ಇದೆ. ನಂಬರ್ 3, 96. ಇದು ನನ್ನ ಮೋಸ್ಟ್ ಫೇವ್ರೆಟ್ ಫಿಲಮ್. ಈಗ ಈ ಸಿನಿಮಾ ನೋಡಿದ್ರು ಕೆಲವೊಂದ್ ಕಡೆ ಅಳು ಬರುತ್ತೆ. ಮೋಸ್ಟ್ ಪ್ಯೂರೆಸ್ಟ್ ಫಾರ್ಮ್ ಆಫ್ ಸಿನಿಮಾ ಅಂತ ಯಾವುದೇ ಡೌಟ್ ಇಲ್ಲದೆ ಹೇಳ್ಬೋದು ಇದನ್ನ. ಈ ಸಿನಿಮಾದ ಡೈರೆಕ್ಟರ್ ಪ್ರೇಮ್ ಕುಮಾರ್. ಇವರು ಕೇವಲ ತಮಿಳ್ ಇಂಡಸ್ಟ್ರಿ ಅಲ್ಲದೆ ಇಡೀ ಇಂಡಿಯನ್ ಇಂಡಸ್ಟ್ರಿಯಲ್ಲಿ ಇರುವಂತಹ ಮೋಸ್ಟ್ ಪ್ಯೂರೆಸ್ಟ್ ಫಿಲ್ಮ್ ಮೇಕರ್. 96 ಅಲ್ಲಿ ಯಾವುದೇ ಸ್ಪೆಕ್ಟಿಕಲ್ ಅಂತ ಇಲ್ಲ, ಸೆಟ್ಸ್ ಅಂತ ಇಲ್ಲ. ಇಟ್ ಈಸ್ ಜಸ್ಟ್ ಇನೋಸೆನ್ಸ್. ವಿಜಯ್ ಸೇತುಪತಿ, ತ್ರಿಷಾ ಅವರ ಆಕ್ಟಿಂಗು ಜಸ್ಟ್ ಮಾಸ್ಟರ್ ಕ್ಲಾಸ್. ಈಗಲೂ ಯಾವಾಗ್ಲಾದ್ರೂ ಬೇಜಾರಾದ್ರೆ ನಾನು ನೋಡುವಂತಹ ಸಿನಿಮಾ ಇದು. ಈ ಸಿನಿಮಾನ ನಮ್ ಗಣೇಶ್ ಅವರು ರೀಮೇಕ್ ಕೂಡ ಮಾಡಿದ್ರು, ಅದೇ 99 ಅಂಡ್ ಬೇರೆ ಲ್ಯಾಂಗ್ವೇಜ್ ಗಳಲ್ಲೂ ಮಾಡಿದ್ದಾರೆ. ಈ ಸಿನಿಮಾದ ನೆಕ್ಸ್ಟ್ ಪಾರ್ಟ್ ಕೂಡ ಬರುತ್ತೆ ಅಂತ ಹೇಳಿದ್ರು. ಈಗ ಸ್ಕ್ರಿಪ್ಟ್ ಕೂಡ ಫಿನಿಶ್ ಆಗಿದೆಯಂತೆ ಅಂಡ್ ಅದು ಕೂಡ ಪ್ರೇಮ್ ಕುಮಾರ್ ಅವರ ಬೆಸ್ಟ್ ರೈಟಿಂಗ್ ಅಂತ ಹೇಳ್ಕೊಂಡಿದ್ದಾರೆ. ಈ ಸಿನಿಮಾ ಕೂಡ ಯೂಟ್ಯೂಬ್ ಅಲ್ಲಿ ವಿಕಿ ಸಿನಿಮಾಸ್ HD ಅನ್ನುವಂತಹ ಚಾನಲ್ ಅಲ್ಲಿ ಅವೈಲಬಲ್ ಇದೆ. ಈ ಸಿನಿಮಾದ IMDb ರೇಟಿಂಗ್ಸ್ 8.5. ನಂಬರ್ 4, ಆಪರೇಷನ್ ಜಾವಾ. ಈ ಲಿಸ್ಟ್ ಅಲ್ಲಿರುವಂತಹ ಮೋಸ್ಟ್ ಅಂಡರ್ ರೇಟೆಡ್ ಫಿಲ್ಮ್ ಇದು. ತುಡರಂ ಮೂವಿ ಡೈರೆಕ್ಟ್ ಮಾಡಿರುವಂತಹ ತರುಣ್ ಮೂರ್ತಿ ಅವರ ಮೊದಲ ಸಿನಿಮಾನೇ ಆಪರೇಷನ್ ಜಾವಾ. ಈ ಸಿನಿಮಾ ಒಂದು ಸೈಬರ್ ಕ್ರೈಮ್ ಥ್ರಿಲ್ಲರ್. ಈ ಜಾನರ್ ನ ಸಿನಿಮಾ ಕೆಲವೊಂದು ನೋಡಿರ್ತೀವಿ, ಬಟ್ ಇದು ಆ ಎಲ್ಲಾ ಸಿನಿಮಾಗಳಿಗಿಂತ ಬೇರೆ ತರ ನಿಲ್ಲೋದೆ ಈ ಸಿನಿಮಾದ ಟ್ರೀಟ್ಮೆಂಟ್ ಇಂದ, ರಿಯಲಿಸ್ಟಿಕ್ ಅಪ್ರೋಚ್ ಇಂದ. ಸಿನಿಮಾ ಸ್ಲೋ ಇದೆ ಅನ್ನುವಂತಹ ಕ್ರಿಟಿಸಿಸಮ್ ಮಲಯಾಳಂ ಸಿನಿಮಾಗಳಿಗೆ ಬರುವಂತಹ ಕಾಮನ್ ಕಂಪ್ಲೇಂಟ್. ಈ ಕ್ರಿಟಿಸಿಸಮ್ ಬಂತು, ಬಟ್ ಈ ಸಿನಿಮಾದಲ್ಲಿ ಸೈಬರ್ ಕ್ರೈಮ್ ಬಗ್ಗೆ ಬರೀ ಸರ್ಫೇಸ್ ಲೆವೆಲ್ ಅಲ್ಲಿ ಹೇಳದೆ ಡೀಪ್ ಆಗಿ ಡಿಗ್ ಮಾಡಿ ಸಾಕಷ್ಟು ಹೊಸ ವಿಚಾರಗಳನ್ನ ಹೇಳಿದ್ರು. ಈ ಸಿನಿಮಾದ IMDb ರೇಟಿಂಗ್ 8.3 ಅಂಡ್ ಇದು ಯೂಟ್ಯೂಬ್ ಅಲ್ಲಿ TRP ಎಂಟರ್ಟೈನ್ಮೆಂಟ್ಸ್ ಅನ್ನುವಂತಹ ಚಾನಲ್ ಅಲ್ಲಿ ಫ್ರೀ ಆಗಿ ಅವೈಲಬಲ್ ಇದೆ. ನಂಬರ್ 5, ಬ್ಲಾಕ್ ಫ್ರೈಡೆ. ಅನುರಾಗ್ ಕಶ್ಯಪ್ ಅಂದ್ರೆ ನಮಗ್ ನೆನಪಾಗದೆ ಗ್ಯಾಂಗ್ಸ್ ಆಫ್ ವಸೇಪುರ್, ಅದಾದ್ಮೇಲೆ ಬಾಂಬೆ ವೆಲ್ವೆಟ್ ಅಂತ ಹೇಳ್ತೀನಿ. ಅದೇ ರೀತಿ ಅವರು ಡೈರೆಕ್ಟ್ ಮಾಡಿರುವಂತಹ ಅಂಡರ್ ರೇಟೆಡ್ ಸಿನಿಮಾಗಳಲ್ಲಿ ಈ ಸಿನಿಮಾ ಕೂಡ ಒಂದು. ಬ್ಲಾಕ್ ಫ್ರೈಡೆ ಕೂಡ ಅನುರಾಗ್ ಫಿಲ್ಮ್ಸ್ ಅವರ ಝೋನ್ ನಲ್ಲೇ ಇರುವಂತಹ ಸಿನಿಮಾ. ಬಾಂಬೆಯಲ್ಲಿ ನಡೆಯುವಂತಹ ಅಟ್ಯಾಕ್ ಸುತ್ತ ಆಗುವಂತಹ ಇನ್ವೆಸ್ಟಿಗೇಷನ್ ಅಂಡ್ ಅಲ್ಲಿ ಕ್ರಿಯೇಟ್ ಆಗುವಂತಹ ಡ್ರಾಮಾ ಎಲ್ಲ ರಿಯಲ್ ಆಗಿ ಶೂಟ್ ಮಾಡಿದ್ದಾರೆ. ಇಂಡಿಯನ್ ಫಿಲ್ಮ್ ಫೆಸ್ಟಿವಲ್ ಆಫ್ ಲಾಸ್ ಏಂಜಲ್ಸ್ 2005 ಗ್ರ್ಯಾಂಡ್ ಜೂರಿ ಪ್ರೈಸ್ ಬೆಸ್ಟ್ ಫೀಚರ್ ಫಿಲ್ಮ್ ಅವಾರ್ಡ್ ಕೂಡ ಬಂದಿದೆ. ಈ ಸಿನಿಮಾದ IMDb ರೇಟಿಂಗ್ಸ್ 8.4 ಅಂಡ್ ಸಿನಿಮಾ ಫ್ರೀ ಆಗಿ ಶೆಮರು ಯೂಟ್ಯೂಬ್ ಚಾನಲ್ ಅಲ್ಲಿ ಅವೈಲಬಲ್ ಇದೆ. ನಂಬರ್ 5, ಒಂದು ಮೊಟ್ಟೆಯ ಕತೆ. ಎಲ್ಲಾ ಇಂಡಸ್ಟ್ರಿಗಳಲ್ಲೂ ಕೆಲವು ವರ್ಷಗಳ ನಂತರ ಒಂದು ಗೇಮ್ ಚೇಂಜರ್ ಸಿನಿಮಾಗಳಂತೂ ಬರುತ್ತೆ. ಆ ತರದ ಸಿನಿಮಾ ಲಿಸ್ಟ್ ಅಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸೇರಿದಂತಹ ಸಿನಿಮಾನೇ ಒಂದು ಮೊಟ್ಟೆಯ ಕತೆ. ರಾಜ್ಬಿ ಶೆಟ್ಟಿ ಅವರು ಕನ್ನಡಕ್ಕೆ ಸದ್ಯದ ಆಸ್ತಿ. ಅವರು ಮಾಡಿದಂತಹ ಮೊದಲನೇ ಸಿನಿಮಾನೇ ಇದು. ಕೇವಲ 30 ಲಕ್ಷದಲ್ಲಿ ಮಾಡಿರುವಂತಹ ಸಿನಿಮಾ ಗಳಿಸಿದ್ದು 2.5 ಕೋಟಿ. ಯಾರು ಜನರಿಗೆ ಪರಿಚಯವಿಲ್ಲದಂತಹ ತಂಡ ಎಲ್ಲರೂ ಸೇರಿ ಒಂದು ಒಳ್ಳೆ ಸಿನಿಮಾನ ಕೊಟ್ರು ಅಂಡ್ ಜನಗಳು ಅದನ್ನ ಇಷ್ಟಪಟ್ರು. ಇದು ಯೂಟ್ಯೂಬ್ ಅಲ್ಲಿ ಇರೋದಕ್ಕೆ ಕಾರಣ ಲೂಸಿಯಾ ಪವನ್ ಕುಮಾರ್ ಅಂಡ್ ಈ ಸಿನಿಮಾ ಈಗಲೂ ಅವರ ಯೂಟ್ಯೂಬ್ ಚಾನಲ್ ಅಲ್ಲೇ ಅವೈಲಬಲ್ ಇದೆ. ಪವನ್ ಕುಮಾರ್ ಬ್ರಾಕೆಟ್ ಅಲ್ಲಿ ಪವನ್ ಫಿಲ್ಮ್ಸ್ ಅನ್ನುವಂತಹ ಯೂಟ್ಯೂಬ್ ಚಾನಲ್ ಅಲ್ಲಿ ಫ್ರೀ ಆಗಿ ಅವೈಲಬಲ್ ಇದೆ. ನಂಬರ್ 6, ಮ್ಯಾನ್ ಫ್ರಮ್ ಅರ್ತ್. ಇದು 2007ರಲ್ಲಿ ರಿಲೀಸ್ ಆಗಿರುವಂತಹ ಒಂದು ಫಿಲಾಸಫಿಕಲ್ ಡ್ರಾಮಾ.
ಈ ಸಿನಿಮಾ ಸ್ಪೆಕ್ಟಕಲ್ ಸಿನಿಮಾ ಅಲ್ಲ, ಮೋರ್ ಆಫ್ ಕಾನ್ವರ್ಸೇಷನ್ ಸಿನಿಮಾ. ಈ ಸಿನಿಮಾ ಎಲ್ರಿಗೂ ಅಲ್ಲ, ಸಿನಿಮಾ ಸ್ಲೋ ಇದೆ, ತುಂಬಾ ಟೈಮ್ ತಗೊಳುತ್ತೆ. ಒಂದ್ಸರಿ ಅದಕ್ಕೆ ಕನೆಕ್ಟ್ ಆದ್ರೆ ನಿಮ್ಮನ್ನ ಡಿಸ್ಟರ್ಬ್ ಮಾಡೋದಂತೂ ನಿಜ. ಈ ಸಿನಿಮಾಗೆ ಬೆಸ್ಟ್ ಸ್ಕ್ರೀನ್ ಪ್ಲೇ ಅಂಡ್ ಫಸ್ಟ್ ಪ್ರೈಸ್ ಗ್ರ್ಯಾಂಡ್ ಪ್ರೈಸ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅವಾರ್ಡ್ ಕೂಡ ಸಿಕ್ಕಿದೆ. ಈ ಸಿನಿಮಾದ IMDb ರೇಟಿಂಗ್ಸ್ 7.8 ಅಂಡ್ ಇದು ಫ್ರೀ ಆಗಿ ಸೆಲ್ಯುಲಾಯ್ಡ್ ಟ್ರಾವ್ ಅನ್ನುವಂತಹ ಯೂಟ್ಯೂಬ್ ಚಾನಲ್ ಅಲ್ಲಿ ಅವೈಲೇಬಲ್ ಇದೆ. ನಂಬರ್ 7 ತುಪಾಕಿ. ಇದು ತಲಪತಿ ವಿಜಯ್ ಅವರ ಸಿನಿಮಾಗಳಲ್ಲೇ ಟಾಪ್ 5 ಪ್ಲೇಸ್ ಅಲ್ಲಿ ನಿಲ್ಲುವಂತಹ ಸಿನಿಮಾ. ಇದನ್ನ ಈಗ ರಿಲೀಸ್ ಆಗಿರುವಂತಹ ಮದ್ರಾಸಿ ಫಿಲ್ಮ್ ಡೈರೆಕ್ಟರ್ ಮುರುಗದಾಸ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ ಇದು. ಈಗಲೂ ಸುಮಾರಷ್ಟು ಮೈನ್ ಸ್ಟ್ರೀಮ್ ಸಿನಿಮಾಗಳಿಗೆ ಒಂದು ಬ್ಲೂ ಪ್ರಿಂಟ್ ಅಂತ ಹೇಳ್ಬೋದು. ಐ ಆಮ್ ವೈಟಿಂಗ್ ಅನ್ನುವಂತಹ ಡೈಲಾಗು ಈಗಲೂ ವಿಜಯ್ ಅವರ ಫೇಮಸ್ ಡೈಲಾಗ್. ಇದು ಮುರುಗದಾಸ್ ಅವರ ಕೆರಿಯರ್ ಅಲ್ಲೇ ಒನ್ ಆಫ್ ದ ಬೆಸ್ಟ್ ಫಿಲಂ ಅಂತ ಹೇಳ್ತೀನಿ. ಈ ಸಿನಿಮಾದ IMDb ರೇಟಿಂಗ್ಸ್ 8.1 ಭವಾನಿ HD ಮೂವೀಸ್ ಅನ್ನುವಂತಹ ಯೂಟ್ಯೂಬ್ ಚಾನಲ್ ಅಲ್ಲಿ ಅವೈಲೇಬಲ್ ಇದೆ. ಮಾನಗರಂ. ಕೈತಿ, ವಿಕ್ರಮ್, ಲಿಯೋ, ಕೂಲಿ ಸಿನಿಮಾದ ಡೈರೆಕ್ಟರ್ ಅಂದ್ರೆ ಸಾಕು, ಮೋಸ್ಟ್ಲಿ ನಮಗೆ ಗೊತ್ತಾಗುತ್ತೆ ಅದು ಬೇರೆ ಯಾರು ಅಲ್ಲ, ಲೋಕೇಶ್ ಕನಗರಾಜ್ ಅವರು. ಲೋಕೇಶ್ ಅವರ ಮೊದಲ ಸಿನಿಮಾನೇ ಮಾನಗರಂ. 2017ರಲ್ಲಿ ರಿಲೀಸ್ ಆದಂತಹ ಒಂದು ಹೈಪರ್ ಲಿಂಕ್ ಸಿನಿಮಾ. ಈ ಸಿನಿಮಾಗೆ ಬೆಂಗಳೂರಿನ ಕನೆಕ್ಷನ್ ಕೂಡ ಇದೆ. ಸಿನಿಮಾ ತುಂಬಾ ನೀಟ್ ಆಗಿದೆ. ಈ ಸಿನಿಮಾ ನೀವು ನೋಡಿದ್ರೆ ನಿಜವಾಗ್ಲೂ ಲೋಕೇಶ್ ಅವರು ಡೈರೆಕ್ಟ್ ಮಾಡಿರದ ಅಂತ ಡೌಟ್ ಬರೋದು ಕನ್ಫರ್ಮ್. ಈ ಸಿನಿಮಾದ IMDb ರೇಟಿಂಗ್ಸ್ 8.1 ಅಂಡ್ ಈ ಸಿನಿಮಾ ಪೊಟೆನ್ಶಿಯಲ್ ಸ್ಟುಡಿಯೋಸ್ ಅನ್ನುವಂತಹ ಯೂಟ್ಯೂಬ್ ಚಾನಲ್ ಅಲ್ಲಿ ಫ್ರೀ ಆಗಿ ಅವೈಲೇಬಲ್ ಇದೆ. ತೀರನ್. ಈ ಸಿನಿಮಾ ರಿಲೀಸ್ ಆಗಿದ್ದು 2017ರಲ್ಲಿ. ಆದ್ರೆ ಜನಗಳೆಲ್ಲ ತುಂಬಾ ಅಪ್ರಿಶಿಯೇಟ್ ಮಾಡಿದ್ದು ಕೋವಿಡ್ ಟೈಮ್ ಅಲ್ಲಿ. ಈ ಸಿನಿಮಾದ ಲೀಡ್ ಆಗಿ ಕಾರ್ತಿ ಅವರು ಆಕ್ಟ್ ಮಾಡಿದ್ರು. ಈ ಸಿನಿಮಾನ ವಿಜಯ್ ಅವರ ಕೊನೆ ಸಿನಿಮಾನ ಡೈರೆಕ್ಟ್ ಮಾಡುತ್ತಿರುವಂತಹ ವಿನೋದ್ ಅವರು ಡೈರೆಕ್ಟ್ ಮಾಡಿರೋದು. ಸಿನಿಮಾದಲ್ಲಿ ಒಂದು ಟ್ರಾವೆಲ್ ಅಂತೂ ಇತ್ತು. ನಿಜವಾಗಿ ನಡೆದಿರುವಂತಹ ಘಟನೆಗಳನ್ನ ತಗೊಂಡು ಸಿನಿಮ್ಯಾಟಿಕ್ ಲಿಬರ್ಟಿಗಳ ಜೊತೆಗೆ ಒಂದು ಅತ್ಯುತ್ತಮವಾದ ಚಿತ್ರವನ್ನಾಗಿ ತಯಾರು ಮಾಡಿದ್ರು. ಈ ಸಿನಿಮಾದ ಇನ್ಫ್ಲೂಯೆನ್ಸ್ ಈಗಿನ ಸಾಕಷ್ಟು ಸಿನಿಮಾಗಳಲ್ಲಿ ನೋಡಬಹುದು. ಆ ವರ್ಷದ ಆಲ್ಮೋಸ್ಟ್ ಎಲ್ಲಾ ಅವಾರ್ಡ್ ಗಳನ್ನ ಈ ಸಿನಿಮಾನೇ ಬಾಚಿಕೊಂಡಿತ್ತು. ಈ ಸಿನಿಮಾ ಒರಿಜಿನಲ್ ತಮಿಳ್ ಭಾಷೆಯಲ್ಲಿರೋದು. ಯೂಟ್ಯೂಬ್ ಅಲ್ಲಿ ಡಬ್ಬರ್ಡ್ ವರ್ಷನ್ ನಲ್ಲಿ ಅವೈಲೇಬಲ್ ಇದೆ. ಈ ಸಿನಿಮಾದ IMDb ರೇಟಿಂಗ್ಸ್ ಬಂದು 8.1 ಅಂಡ್ ಇದು ಗೋಲ್ಡ್ ಮೈನ್ಸ್ ಅನ್ನುವಂತಹ ಯೂಟ್ಯೂಬ್ ಚಾನಲ್ ಅಲ್ಲಿ ಫ್ರೀ ಆಗಿ ಅವೈಲೇಬಲ್ ಇದೆ. ಇದಾಗಿತ್ತು ಇವತ್ತಿನ ಕಂಟೆಂಟ್. ಇನ್ನೂ ಸಾಕಷ್ಟು ಸಿನಿಮಾಗಳು ಈ ಲಿಸ್ಟ್ ಅಲ್ಲಿದೆ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಯಾವೆಲ್ಲ ಸಿನಿಮಾಗಳು ಯೂಟ್ಯೂಬ್ ಅಲ್ಲಿ ಫ್ರೀ ಆಗಿ ಅವೈಲೇಬಲ್ ಇದೆ ಅಂಡ್ ಯಾವ್ದೆಲ್ಲ ಬೆಸ್ಟ್ ಇದೆ ಅಂತ ತಿಳ್ಕೊಬೇಕು ಅನ್ನುವಂತಹ ಆಸೆ ನಿಮ್ಗಿದ್ರೆ ಕಮೆಂಟ್ ಮಾಡಿ. ನಾನು ಮತ್ತಷ್ಟು ಸಿನಿಮಾಗಳ ಜೊತೆಗೆ ಸ್ವಲ್ಪ ಟೈಮ್ ಆದ್ಮೇಲೆ ಮತ್ತೆ ಬರ್ತೀನಿ. ಸೈನಿಂಗ್ ಆಫ್, ಮನು.